ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ನಾನು ನವರಾತ್ರಿಯ 5ನೇ ದಿನ. ಇವತ್ತು ಹಸಿರು ಬಣ್ಣ ಆಗಿರೋದ್ರಿಂದ ಹಸಿರು ಬಣ್ಣದ ಸೀರೆಯನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ, ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ವಿಡಿಯೋನ ಫುಲ್ ನೋಡಿದರೆ ಗೊತ್ತಾಗುತ್ತೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಮನದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿಯೊಂದು ನನ್ನ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ. ಇವತ್ತು ಹನುಮನ ಜನ್ಮಸ್ಥಳವಾದಂಥ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಮತ್ತು ಹೇಮಗುಡ್ಡದ ದುರ್ಗಮ್ಮನ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂತ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ. ನವರಾತ್ರಿ 5ನೇ ದಿನ ಆ ತಾಯಿ ಮತ್ತು ಮಾರುತೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಲೊಕೇಶನ್ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಬಹಳ ಅಂದರೆ ಬಹಳ ಖುಷಿ ಆಯಿತು ನೋಡಿ. ನಾನು ಆಲ್ರೆಡಿ ಮಾರ್ನಿಂಗ್ 8 o'clockಗೆಲ್ಲ ಈ ಪ್ಲೇಸಲ್ಲಿ ರೀಚ್ ಆಗಿದ್ದೆ, ಬೇಗ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ. ನೋಡಿ, ಇಲ್ಲಿ ಹರಿತಿರೋದೇ ತುಂಗಭದ್ರಾ ನದಿ. ನನಗಂತೂ ಈ ಕ್ಲೈಮೇಟ್, ಈ ವಾತಾವರಣ ನೋಡ್ತಾ ಇದ್ದರೆ ನಿಜಕ್ಕೂ ಬಹಳ ಅಂದರೆ ಬಹಳ ಖುಷಿ ಆಯಿತು. ಅಲ್ಲೆಲ್ಲ ಒಂದು ವ್ಯೂ ಪಾಯಿಂಟ್ ನೋಡ್ಕೋತಾ ಹೋದ್ವಿ. ನೋಡ್ರಿ, ಹೇಮಗುಡ್ಡದ ದುರ್ಗಮ್ಮನ ದೇವಸ್ಥಾನದಲ್ಲಿ ನವರಾತ್ರಿಯ ದಿನವೂ ತುಂಬ ಚೆನ್ನಾಗಿ ಆಚರಿಸ್ತಾರೆ. ನೋಡ್ರಿ, ಇಲ್ಲೆಲ್ಲ ವೆಲ್ಕಮ್ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಆಲ್ರೆಡಿ ಆ ಬ್ರಿಡ್ಜ್ ಎಂಟ್ರೆನ್ಸಿಂದನೇ ವೆಲ್ಕಮ್ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಅರ್ಲಿ ಮಾರ್ನಿಂಗ್ ನೋಡ್ರಿ, ಕ್ಲೈಮೇಟ್ ಅಂತೂ ಸೂಪರಾಗಿತ್ತು. ಬಹಳ ಅಂದರೆ ಬಹಳ ಚೆನ್ನಾಗಿತ್ತು. ನಿಜವಾಗ್ಲೂ ಪ್ರಕೃತಿ ಮಡಿಲಲ್ಲಿ ಆ ದೇವಸ್ಥಾನ ನೋಡೋದೇ ಒಂದು ಖುಷಿ. ತುಂಬ ಪವರ್ಫುಲ್ ಆಗಿರುವಂತಹ ದೇವಸ್ಥಾನ. ನೋಡ್ರಿ, ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ. ದಸರಾ ಹಬ್ಬವನ್ನು ಮೈಸೂರಲ್ಲಿ ಯಾವ ಥರ ಆಚರಣೆ ಮಾಡ್ತಾರೋ ಅದೇ ಥರನೇ ಆಚರಣೆ ಮಾಡ್ತಾರೆ. ಖಂಡಿತವಾಗಿಯೂ ಇಲ್ಲಿ ಯಾರಾದರೂ ಹತ್ರ ಇದ್ದರೆ ಬಂದು ತಾಯಿಯ ದರ್ಶನ ಮಾಡ್ಕೊಂಡು ಹೋಗಿ. ನಾನು ಕೂಡ ಪ್ರತಿ ವರ್ಷ ದಸರಾ ಹಬ್ಬದ ನವರಾತ್ರಿಯ ಯಾವುದಾದ್ರೂ ಒಂದು ದಿನ ನಾನು ಬರ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಲ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಒಂದು ಸಲ ಆದರೂ ಖಂಡಿತ ಬಂದೇ ಬರ್ತೀನಿ. ಯಾಕಂದರೆ ನನಗೆ ಅಪಾರ ನಂಬಿಕೆ ದೇವ್ರ ಮೇಲಂದರೆ ನವರಾತ್ರಿಯ ಯಾವುದಾದ್ರೂ ಒಂದು ದಿನ ನಾನು ಬರ್ತೀನಿ. ಆಲ್ರೆಡಿ ಇಲ್ಲಿ ಎಂಟ್ರೆನ್ಸ್ನಲ್ಲೇ ನೋಡಿ ಶರವನ್ನರಾತ್ರಿ ಉತ್ಸವ ಅಂತ ಹಾಕಿದ್ದಾರೆ. ಬನ್ನಿ ಮರಕ್ಕೆ ಇನ್ನೊಂದು ಹೆಸರು ಶರವಣ್ಣ ಅಂತ ಹೆಸರು. ನೋಡಿ, ಶರವನ್ನರಾತ್ರಿ ಉತ್ಸವ 2025 ಅಂತ ಹಾಕಿದ್ದಾರೆ. ಪ್ರತಿದಿನ ರಾತ್ರಿ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತು ಕೊನೆಯ ದಿನ ಬನ್ನಿ ಮುಡಿಯೋ ದಿನ ಆನೆ ಮೇಲೆಲ್ಲ ಕರೆಸ್ಕೊಂಡು ಆನೆ ಮೇಲೆಲ್ಲ ದೇವ್ರನ್ನ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಯಾವ ರೀತಿ ಎಲ್ಲ ಆನೆ ಮೇಲೆ ಕೂರಿಸ್ಬಿಟ್ಟು ಮಾಡ್ತಾರೋ ಅದೇ ಥರ ಇಲ್ಲೂ ಮಾಡ್ತಾರೆ. ನೋಡಿ, ಆ ದೇವಸ್ಥಾನ ವತಿಯಿಂದ ಗೋಶಾಲೆ ಕೂಡ ಇಲ್ಲೇ ಇದೆ. ಗೋಶಾಲೆಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಿದ್ರೂ ಮಾಡಬಹುದು. ಅಲ್ಲೋಗಿ ವಿಸಿಟ್ ಮಾಡಿ ನೋಡಿದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾವು ಕೂಡ ನಮ್ಮ ಕೈಲಾದಷ್ಟು ನಾವು ಗೋಶಾಲೆಗೆ ದಾನ ಮಾಡಿ ಬಂದ್ವಿ. ದೇವಸ್ಥಾನ ಎಂಟ್ರೆನ್ಸ್ ತಕ್ಷಣ ಇಲ್ಲಿಗೆ ಬೈಕ್, ಕಾರ್ ಅವೈಲೇಬಲ್ ಇಲ್ಲ. ಕೆಳಗಡೆನೇ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಬರಬೇಕು. ಇಲ್ಲಿ ಸುತ್ತಮುತ್ತ ಇಷ್ಟು ದೇವ್ರುಗಳಿದೆ, ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. ದೇವಸ್ಥಾನ ಕೂಡ ಹೊಸದಾಗಿ ಕಟ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಮ್ಮನವರ ನೂತನ ಗುಡಿ ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ಭಕ್ತಾದಿಗಳು ಸಾರ್ವಜನಿಕವಾಗಿ ತನು ಮನೋ ಧನದಿಂದ ಸಹಾಯ ಮಾಡಬೇಕು ಅಂತ ಹಾಕಿದ್ದಾರೆ. ಇಲ್ಲಿ ನಿಮಗೆ ವ್ಯಾಲ್ಯೂಮ್ ಕೊಡ್ತೀನಿ ನೋಡಿ ಹೇಗಿದೆ ಅಂತ ಪೂಜೆ. ನಾವು ಅಂದ್ಕೊಂಡಿರೋ ಕೆಲಸ ನೆರವೇರಲಿ ಅಂತ ಅಂದ್ಬಿಟ್ಟು ಅನುಷ್ಠಾನ ಮಾಡ್ತಾರೆ. ಇಲ್ಲಿ ನೋಡ್ರಿ, ಗೋಮಾತಾ ಮಹಾಲಕ್ಷ್ಮಿಯ ದೀಪಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಯಾವ್ಯಾವ ಪರ್ಪಸ್ಸಿಗಾಗಿ ನಾವು ಎಷ್ಟೆಷ್ಟು ದೀಪಗಳನ್ನು ಬೆಳಗಬೇಕು ಅಂತ. ಅಲ್ಲೇ ಇರುವಂತಹ ಗೋಶಾಲೆಯ ಬರುವಂಥ ಸಗಣಿಯಿಂದನೇ ಆ ದೀಪಗಳನ್ನು ತಯಾರು ಮಾಡ್ತಾರೆ. ಮತ್ತು ಅಲ್ಲಿ ಕಾಯಿಗಳು ಕಟ್ಟಿದ್ರೆ ನೋಡಿದ್ರಲ್ಲ, ನಾವು ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡ್ರೆ ತಾಯಿ ಪಾದಕ್ಕೆ ಆ ಕಾಯನ್ನು ಕಟ್ಕೊಡ್ತಾರೆ, ಮುಟ್ಟಿಸ್ಕೊಡ್ತಾರೆ. ತೊಗೊಂಡ್ರೆ ಅದು 120 rupees ಏನೋ ಇರಬೇಕು ಕಾಯಿ. ಅದನ್ನು ತೊಗೊಂಡು ತಾಯಿ ಪಾದ ಹತ್ರ ನಾವು ಅದನ್ನು ಮುಟ್ಟಿಸಿ ನಾವು ಮನಸ್ಸಿನಲ್ಲಿ ಒಂದು ಕೆಲಸ ಅಂದ್ಕೊಂಡ್ಬಿಟ್ಟು ಆ ಕಾಯನ್ನು ಕಟ್ಟಿದರೆ ಖಂಡಿತ ನಾವು ಅಂದ್ಕೊಂಡ ಕೆಲಸ ಅದು ಸಕ್ಸಸ್ ಆಗುತ್ತೆ ಅಂತ ಮೊದಲಿಂದನೂ ವಾಡಿಕೆ ಇದೆ.
ನಾನು ಕೂಡ ಅದನ್ನು ಈಗಾಗಲೇ ಸಾಕಷ್ಟು ಬಾರಿ ಕೆಲಸಗಳನ್ನು ಮಾಡಿದ್ದೀನಿ. ನಾನು ಅಂದ್ಕೊಂಡು ಕೆಲಸ ಕೂಡ ನನಗಾಗಿದೆ. ಆದಮೇಲೆ ನಾವು ಹೋಗಿ ಅದರಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಕಾಯನ್ನು ಬಿಚ್ಚಬೇಕು. ಕಟ್ಟಿರದೇ ಕಾಯಿ ಅಂತಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನವಲ್ಲ, ಯಾವುದಾದ್ರೂ ಒಂದು ಕಾಯನ್ನು ನಾವು ಬಿಚ್ಚಿ ಬರಬೇಕು. ನಾವು ಅಂದ್ಕೊಂಡು ಕೆಲಸ ಆಮೇಲೆ ನಾವು ತಾಯಿ ಏನು ಅಂದ್ಕೊಂಡಿರ್ತೀವೋ ನಾವು ಅದನ್ನು ಮಾಡಬಹುದು. ನಾನು ಕೂಡ ಆ ಗೋಮಾತೆಯ ಸೆಗಣಿಯಿಂದ ತಯಾರಿಸ್ತಕ್ಕಂಥ ಆ ದೀಪಗಳನ್ನು ತಗೊಂಡೆ. ಈ ಸುಖ ಶಾಂತಿ ನೆಮ್ಮದಿಗಾಗಿ ಇಷ್ಟು ದೀಪ, ವಿದ್ಯಾರ್ಚನೆಗಾಗಿ ಇಷ್ಟು ದೀಪಗಳಂತ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ನಾವು ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ 5, 7, 6, 11 ಅಂತ ಹೇಳ್ಬಿಟ್ಟು. ನಾನು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇರಲಿ ಅಂತ ಹೇಳ್ಬಿಟ್ಟು 5 ದೀಪಗಳನ್ನು ತಗೊಂಡೆ. ಯಾಕಂದರೆ ಪ್ರತಿಯೊಂದು ಮನುಷ್ಯನಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಅನ್ನೋದೇ ಇಂಪಾರ್ಟೆಂಟ್. ಇವೆಲ್ಲ ಚೆನ್ನಾಗಿದ್ದರೆ ನಮ್ಮ ಮುಂದೆ ಸುಂದರ ಜೀವನವೂ ಕೂಡ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಅದರಿಂದ 5 ದೀಪಗಳನ್ನು ತೊಗೊಂಡ್ಬಿಟ್ಟು ನಾನು ದೀಪವನ್ನು ಬೆಳಗ್ದೆ. ನೋಡಿರಿ, ಈ ಥರ ಇವರೇ ತಯಾರು ಮಾಡ್ತಾರೆ. ಕೆಳಗಡೆ ಗೋಶಾಲೆ ತೋರಿಸಿದ್ನಲ್ವಾ, ಅಲ್ಲಿ ಬರ್ತಕ್ಕಂಥ ಸಗಣಿಯಿಂದ ಇವರೇ ಈ ಥರ ತಯಾರು ಮಾಡಿಬಿಟ್ಟು ಇಲ್ಲಿ ಮಾರ್ತಾರೆ. 10 ರೂಪಾಯಿಗೆ ಒಂದು ದೀಪ. ಅದು 5 ದೀಪಕ್ಕೆ 50 ರೂಪಾಯಿ ಕೊಟ್ಟು ತೊಗೊಂಡ್ಬಿಟ್ಟು ಹಚ್ಕೊಂಡು ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನನಗೆ ಈ ಕೆಲಸ ಆಗಬೇಕು ತಾಯಿ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಅಂದ್ಕೊಂಡು ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಫ್ರೆಂಡ್ಸ್, ಈಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನಿಜವಾಗ್ಲೂ ಜಿನಿ ಮಳೆ ಬರ್ತಾ ಇದೆ. ಲೊಕೇಶನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸೂಪರ್ ಲೊಕೇಶನ್. ಚಿಕ್ಕದೇ ಸಣ್ಣ ಹನಿ ಮಳೆ ಬರ್ತಾ ಇದೆ. ಇಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ಹೇಗಿದೆ. ಇದೆಲ್ಲ ಕಲ್ಲಿನ ಬೆಟ್ಟ, ಇಲ್ಲಿಂದ ಅಲ್ಲಿವರೆಗೂ ನೋಡಿ.